ರೈತ ಬಾಂಧವರೇ, ನಾನು ನಿಮ್ಮ ಸುನಿಲ್ ಕುಮಾರ್ ಎಂ.ಆರ್, ಕೃಷಿ ಮಾರ್ಗದರ್ಶಕ, ಸೊರಬ, ಶಿವಮೊಗ್ಗ. ಇಂದು ನಾವು ನಮ್ಮದೇ ಆದ ಸ್ವಂತ ಅಡಿಕೆ ತೋಟ 3 ಎಕರೆ ಅಡಿಕೆ ಬೆಳೆಗೆ ದಶಗವ್ಯವನ್ನು ರೆಡಿ ಮಾಡ್ತಾ ಇದ್ದೀವಿ. ದಶಗವ್ಯಕ್ಕೆ ಏನೇನು ಬೇಕು ಅಂತೇಳಿ ನಾನು ತೋರಿಸ್ಕೊಡ್ತೀನಿ. ಮೊದಲನೇದಾಗಿ 200 ಲೀಟರಿಂದ ಒಂದು ಡ್ರಮ್ ಬೇಕಾಗುತ್ತೆ. ಇದರ ಜೊತೆಗೆ 150 ಲೀಟರ್ ನೀರು ಆಗೋಷ್ಟು ನೀರನ್ನು ನಾವು ತುಂಬಿಸ್ಕೋಬೇಕಾಗುತ್ತೆ. ಈಗ ಮೊದಲನೇದಾಗಿ ಸಗಣಿ ಹಾಕ್ತಾ ಇದ್ದೀವಿ. ಸಗಣಿಯೊಂದಿಗೆ ತುಪ್ಪವನ್ನು ಮಿಶ್ರಣ ಮಾಡಿ ಆಲ್ರೆಡಿ ಇಲ್ಲಿ ಇಟ್ಟಿದ್ದೀವಿ. ಜೊತೆಗೆ ಬಾಳೆಹಣ್ಣು ಕೂಡ ಇದರಲ್ಲಿದೆ, ಪಪ್ಪಾಯ ಹಣ್ಣು ಇದೆ. ಇದು ಹಾಕಿ ನೆಕ್ಸ್ಟ್ ಗೋಮೂತ್ರ ಹಾಕಪ್ಪ. ನೆಕ್ಸ್ಟ್ನೇದು ಹುಳಿ ಮಜ್ಜಿಗೆ, ಮೊದಲು ಬೆಲ್ಲ ಹಾಕ್ರಿ. ಒಂದು 12 kg ಅಷ್ಟು ಬೆಲ್ಲ. ನೆಕ್ಸ್ಟ್ ಒಂದು 10 ಲೀಟರ್ನಷ್ಟು ಹಾಲು. ಒಂದು 5 ಲೀಟರ್ ಎಳ್ನೀರು, ಅದಿಷ್ಟು ಒಡೆದ್ಬಿಟ್ಟು ಹಾಕ್ಬೇಕು. ಆಮೇಲೆ ಜೇನುತುಪ್ಪ 2 ಲೀಟ್ರು. ವಾಶ್ ಮಾಡಿ ಹಾಕಪ್ಪ. ನೆಕ್ಸ್ಟ್ ಅದಿರಲಿ ವಾಶ್ ಮಾಡಿ ಹಾಕ್ರಿ. ಇದು ಒಂದು 10 kg ಅಷ್ಟು ಕಡಲೆ ಹಿಟ್ಟು, 10-12 kg ಇದೆ ಇದು. ನೆಕ್ಸ್ಟು ಒಂದು 12 kg ರಾಗಿ ಹಿಟ್ಟು. ಇಷ್ಟು ಮಿಶ್ರಣವನ್ನು ನಾವು 15 ದಿನಗಳ ಕಾಲ ಇಟ್ಟು 15 ದಿನ ನಂತರ, ಅಂದರೆ ಪ್ರತಿ 15 ದಿನದಲ್ಲಿ ಪ್ರತಿದಿನವೂ ಕೂಡ ಒಂದು 2 ಅಥವಾ 3 ಬಾರಿ ಇದನ್ನ ಮಿಶ್ರಣ ಮಾಡಿ 15 ದಿನದ ನಂತರದಲ್ಲಿ ಇದನ್ನು 200 ಲೀಟ್ರನ್ನ ರೆಡಿ ಮಾಡಿಕೊಂಡು ನಾವು ಪ್ರತಿ ಡ್ರಮ್ಮು, ಅಂದರೆ 3 ಎಕರೆಗೆ 6 ಬ್ಯಾರಲ್ಗೆ ಒಂದು 30 ಲೀಟರ್ನಷ್ಟು ದಶಗವ್ಯವನ್ನು ನಾವು ಸಮನಾಗಿ ಹಂಚಿಕೊಂಡು ಪ್ರತಿ ಗಿಡಕ್ಕೆ 800 ml ಇಂದ 1 ಲೀಟರ್ನಂತೆ ನಾವು ಪ್ರತಿ ವರ್ಷಕ್ಕೆ 2 ಅಥವಾ 3 ಬಾರಿನ ಇದನ್ನ ಕೊಡ್ತಾ ಇದ್ದೀವಿ. ಈ ರೀತಿ ನೀವು ದಶಗವ್ಯವನ್ನು ರೆಡಿ ಮಾಡಿ ತೋಟಕ್ಕೆ ಹಾಕೋದ್ರಿಂದ ಅಡಿಕೆ ಬೆಳೆಯಲ್ಲಿ ಇಳುವರಿಯನ್ನು ನಾವು ಹೆಚ್ಚಿಗೆ ಮಾಡ್ಕೋಬೋದು. ಈ ಮಾಹಿತಿಯನ್ನು ಅಡಿಕೆ ಬೆಳೆಯುವ ರೈತರಿಗೆ ಶೇರ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.